ನಮ್ ಬೀದರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ನ ಇಷ್ಟೊಂದು ಕೀಳಾಗಿ ನೋಡ್ತಾ ಇದಾರ. 2-3 ದಿವಸದಿಂದ ಒಂದು ಪೇಷಂಟ್ ಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಿಲ್ಲ. 100 ಕೋಟಿ ಬಜೆಟ್ ಅಲ್ಲಿ ಆಗಿರೋ ಹಾಸ್ಪಿಟಲ್ ಅಲ್ಲಿ ಕರೆಂಟ್ ಇಲ್ಲ. ಅಲ್ಲಿರೋ ಸ್ಟಾಫ್ ಇನ್ವರ್ಟರ್ಸ್ ಅಲ್ಲಿ ಸೀನಿಯರ್ಸ್ ಗಳಿಗೆ ಲೆಟರ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಪೊಲೀಸ್ ಅವ್ರು ಬಂದು ಇನ್ವರ್ಟರ್ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ. ಜನಗಳನ್ನ ಮೂರ್ಖರು ಅನ್ಕೊಂಡಿದೀರಾ ಬಾಯಿಗೆ ಬಂದಂಗೆ ಹೇಳಕ್ಕೆ. ಯೂಟ್ಯೂಬರ್ ವಿಡಿಯೋ ಮಾಡ್ತಾ ಇದ್ರೆ ವಿಡಿಯೋ ನಿಲ್ಲಿಸ್ತಾ ಇದೀರಾ. ಯಾಕೆ ನಿಮ್ ಮುಖವಾಡ ಬಯಲಾಗ್ತಾ ಇದೆ ಅಂತನಾ? ನಮ್ ಬೀದರಲ್ಲಿ ಒಂದು ಪೇಷಂಟ್ ಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗ್ಬೇಕಂದ್ರೆ ಹೈದರಾಬಾದ್ ಸೋಲಾಪುರ್ಗೆ ಕಳಿಸ್ತೀರಾ. ಹಾಗಾದ್ರೆ 100 ಕೋಟಿ ಬಜೆಟ್ ಅಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದಾದ್ರು ಯಾಕೆ? ಬೀದರ್ ಜಿಲ್ಲೆಯ ಪ್ರತಿಯೊಬ್ರು ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರಿಗೆ ಕಮೆಂಟ್ ನಲ್ಲಿ ಟ್ಯಾಗ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಮಾನವೀಯತೆಯಿಂದ ಶೇರ್ ಮಾಡಿ. ಮುಂದೆ ಎಷ್ಟು ಜೀವಗಳು ಹೋಗುತ್ತೆ ಅಂತ ಗೊತ್ತಿಲ್ಲ, ದಯಮಾಡಿ ಆದಷ್ಟು ಶೇರ್ ಮಾಡಿ. ಧನ್ಯವಾದ. ಅವ್ ನೀವು ಹೇಳ್ಬೇಕು ರೀ, ಅಪ್ರೋಚ್ ಮಾಡ್ಬೇಕು. ಪೇಷಂಟ್ಸ್ ಸಾಯ್ಲತ್ತಾರ ಇಲ್ಲ ನಮಗ ಇನ್ವರ್ಟರ್ ಹಾಕ್ಸಂತ ಅವ್ರು ನಾವ್ ನೀವು ಮಾತಾಡೋದು ಇವತ್ತ ಇಲ್ಲ ಅಂದ್ರೆ ಕರೆಕ್ಟ್ ಇಲ್ಲ ಅಂದ್ರೆ